ಇವತ್ತು ಕಟ್ ಮಾಡೇ ಇದು ಮಾಡಿ ಇವತ್ತು ಮಳಖೇಡದ ರಾಷ್ಟ್ರಕೂಟರ ರಾಜಧಾನಿ ಕೋಟೆ ಒಳಗೆ ನಾವಿದ್ದೇವೆ. ಈ ಕೋಟೆ ಒಳಗೆ ಈಗ ಯುಗಾದಿ ಹಬ್ಬದ ದಿವಸ ನಮ್ಮ ಚಂದ್ರಕಲಾ ಮೇಡಮ್ ಅವರು ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಮಳಖೇಡ ಕೋಟೆಯ ಸ್ವಚ್ಛತೆ ಬಗ್ಗೆ ಯಾರಾದರೂ ಅಭಿಪ್ರಾಯ ಇತ್ತಂದರೆ ಅಥವಾ ಭಾಗವಹಿಸೋದಿತ್ತಂದರೆ ದಯವಿಟ್ಟು ಬರಬೇಕು ಅಂತ ಹೇಳಿದ್ರು. ಮತ್ತು ಬರಬೇಕು ಅಂತ ಹೇಳಿದ್ರು. ಆ ಮನವಿಯ ಮೇರೆಗೆ ನಾವೆಲ್ಲ ಸ್ಪಂದಿಸಿದ್ದೇವೆ. ಅವರ ಕುತೂಹಲ ಮತ್ತು ಆಸಕ್ತಿ ಭಾಳ ಮೆಚ್ಚಬೇಕು ಚಂದ್ರಕಲಾ ಮೇಡಮ್ ಅವ್ರದ್ದು. ಅವರ ಒಬ್ಬ ಹೆಣ್ಮಗಳಾಗಿ ಆಡ್ಕಿ ಒಳಗೆ ಬಾವಿಯ ಬಗ್ಗೆ ಅಲ್ಲಿನ ಪುಸ್ತಕವನ್ನು ಬರೆದರು ಇತಿಹಾಸಕ್ಕೆ. ಹೀಗೆ ಮಳಖೇಡದ ಕೋಟೆಗೆ ಸಂಬಂಧಪಟ್ಟಂತೆ ಇಲ್ಲೇ 14 ವರ್ಷ ನಾನು ಸೇವೆ ಸಲ್ಲಿಸಿದ್ದೇನೆ ಟೀಚರ್ ಆಗಿ. ಇಲ್ಲೆಲ್ಲದ ರಾಜಶೇಖರ್ ಪುರಾಣಿಕ್ ಮತ್ತೆ ಅವರಿಗೆ, ದೇವ ಪುರಾಣಿಕ್ ಅವರಿಗೆ ಮತ್ತು ಮಲ್ಲಪ್ಪ ಆರ್ಬೋಳ್ ಅವರಿಗೆ, ಹೊಕ್ಕಳವರಿಗೆ ಎಲ್ಲರಿಗೆ ಗೊತ್ತಿರುವಂಥ ವಿಷಯ. ನಮ್ಮ ರಾಜಪ್ಪ ಅವರಿದ್ದಾರೆ, ಸಿದ್ಧಲಿಂಗಯ್ಯ ಮುತ್ತೆ ಇದ್ದಾರೆ, ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ನಾವು ಇದರ ಕೋಟೆ ಬಗ್ಗೆ ಸಾಕಷ್ಟು ವಿಷಯವನ್ನು ಪ್ರತಿ 15 ದಿವಸಕ್ಕೊಮ್ಮೆ ಹಾಗೆ ಲೇಖನ ಹಾಗೆ ಏನೋ ಒಂದು ನಮ್ಮದು ಸಕಾರಾತ್ಮಕವಾದಂಥ ವರದಿಗಳನ್ನು, ಸಕಾರಾತ್ಮಕವಾದಂಥ ವಿಷಯಗಳನ್ನು ಪ್ರಸ್ತಾಪ ನಾವು ಮಾಡಿದ್ದೇವೆ. ಹಾಗೆ ಮುತ್ತಿಯವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಅವ್ರ ಮನೆಯವರು ಶ್ರೀಮತಿ ಸುರೇಖಾ ರಾಜಶೇಖರ್ ಪುರಾಣಿಕ್ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು, ಇವರು ಅಧ್ಯಕ್ಷರಾಗಿದ್ದರು. ಈಗ ಚೆನ್ನೈ ಮುತ್ಯನೂ ಅಧ್ಯಕ್ಷರಾಗಿದ್ದರು. ಈಗ ದಿನೇಶ್ ಅವರಿದ್ದಾರೆ, ಪಾಟೀಲ್ರು ಇದ್ದಾರೆ. ಒಟ್ಟಾರೆ ಪಂಚಾಯತಿ ಅಧ್ಯಕ್ಷರಿಗೂ ನಾವು ಪದೇ ಪದೇ ವಿನಂತಿ ಮಾಡ್ತಾ ಇದ್ದೇವೆ. ಮತ್ತು ಆ ರೀತಿ ಜೊತೆಗೆ ನಾವು ಮಳಖೇಡ ಉತ್ಸವ ಥರನೇ ನನ್ನ ಶಾಲೆ, ಒಂದು ಸಣ್ಣ ಶಾಲೆ ಒಳಗೆ ಉತ್ಸವ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಮುತ್ತಿಯವರು ಅದಕ್ಕೆ ಮುಂದೆ ನಿಂತು ಉತ್ಸವವನ್ನು ನಡೆಸಿಕೊಟ್ಟಂಥವ್ರು. ಶೈಕ್ಷಣಿಕ ಜಾಗೃತಿ ಉತ್ಸವ ಯಾವುದು ನಮ್ಮ ಸಾಲಿಮಠ ಮೊನ್ನೆ ಇದು ಆದರು, ಅವರು ಲಿಂಗೈಕ್ಯರಾದರು ಸಾಲಿಮಠ ಅವರಿಗೆ. ಅಂಥವ್ರಿಗೆ ಸಹಿತ ಸದಾಶಿವ ಸ್ವಾಮೀಜಿಗೆ ಪ್ರಶಸ್ತಿ, ಕವಿರಾಜ ಮರಗ ಪ್ರಶಸ್ತಿಯನ್ನು ಕೊಟ್ಟಂಥದ್ದು ಮುತ್ತಿಯವರ ನೇತೃತ್ವದಲ್ಲಿ ನಾನು ಮಾಡಿದ್ದೀನಿ. ಹೀಗಾಗಿ ಊರಿನವರ ಸಹಕಾರ ಭಾಳ ದೊಡ್ಡದಿದೆ. ಇಲ್ಲೇನೋ ಒಂದು ಮಾತು ಇವರಿಗೆ ನಾವು ಮುಂಜಾನೆ ಹೇಳಿದೆವು, ನಾವು ರಾಜಶೇಖರ ಇವರಿಗೆ ದೇವು ಮುತ್ಯಾಗ ಹೇಳಿದೆವು ಲೋಕಲ್ ಸಿಗ್ತಾರಂತೇಳಿ. ಅವರು ಅಪರೂಪ ನಮಗೆ ಸಿಗೋದು. ಬೇರೆ ಬೇರೆ ವೈಡ್ ಕ್ಷೇತ್ರ ಇರೋದರಿಂದ, ಬೆಂಗಳೂರು ಆ ಕಡೆ ಈಕಡೆ ಇವತ್ತು ನಮಗೆ ಅವೈಲೇಬಲ್ ಇರುವುದು ಭಾಳ ಖುಷಿ ಅನ್ನಿಸ್ತದೆ. ಭಾಳ ನಮ್ಮ ಪಾಟೀಲ್ರಿಗೆ, ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರಿಗೆ ಹತ್ತಿರ ಇರುವಂಥ ನಮ್ಮ ಮುಖಂಡರು. ಈಗ ಅವರು ಮನಸ್ಸು ಮಾಡಿದ್ರೆ ಇದರ ಬಗ್ಗೆ, ನಾನು ಹೋದ ಬ್ಯಾಸಿಗೆ ಬಂದಾಗ ಒಬ್ಬರು ಚಾನಲ್ದವರು ಬದುಕಿನ ಬುತ್ತಿದವ್ರು ಬಂದರು. ಅವ್ರ ಚಾನಲ್ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಪರಿಚಯ ನಮ್ಮ ಮೇಡಮ್ ಅವರೇ ಮಾಡಿಕೊಟ್ರು, ಚಂದ್ರಕಲಾ ಮೇಡಮ್ ಅವರು ಬಂದು ಅದರ ಬಗ್ಗೆ ನಾವು 3 ವಿಡಿಯೋಗಳನ್ನು ಮಾಡಿ ಇಡೀ ರಾಜ್ಯ ತುಂಬ ಪ್ರಚಾರ ಆಯಿತು. ಅವತ್ತು ನೋಡಿದ್ರೆ ಇವೆಲ್ಲ ಕಂಟಿಗಳಿದ್ದಿಲ್ಲ, ಭಾಳ ಸ್ವಚ್ಛ ಇತ್ತು. ಇವತ್ತು ಮೊನ್ನೆ ತಾನೇ ಬಂದಾಗ ನೋಡ್ತೀನಿ ಎಷ್ಟು ಕಂಟಿ ಬೆಳೆದು ನಿಂತವ. ಭಾಳ ನೋವಿನ ಸಂಗತಿ. ನನಗೆ ನೋವಿನ ಅನ್ನೋದಿಲ್ಲ, ಅವರು ಹೊರಗಿನವ್ರು ಚಾನಲ್ದವ್ರು ಬಂದು ಇದೆಲ್ಲ ಗಲೀಜು ಮಾಡಕತ್ತಾರ ಹೀಗೆಲ್ಲ ಹೇಳಿದ್ರು ಅವರು. ಅದು ಹೇಳಿದಾಗ ನನಗೊಂದು ಎದೆಗೆ ಬಾಣ ನಾಡ್ತು. ನಮಗೆ ಅಂದಾರಲ್ಲ, ಮಳಖೇಡದವ್ರಿಗೆ ಅಂದ್ರೆ ನನಗೆ ಅಂದಂಗೆ, ಅದು ಮುತ್ತಿಯವ್ರಿಗೆ ಅಂದಂಗೆ, ಎಲ್ಲರಿಗೆ ಅಂದಂಗೆ, ತಾಲೂಕಕ್ಕೆ ಅಂದಂಗೆ, ಜಿಲ್ಲೆಗೆ ಅಂದಂಗೆ. ಇಷ್ಟು ನಾವು ವ್ಯವಸ್ಥೆ ಇಷ್ಟು ಇದಾಗ್ಯದಲ್ಲ, ಇದಕ್ಕೇನಾದರೂ ಒಂದು ಸ್ವಚ್ಛತೆಯನ್ನು ಯುಗಾದಿ ಹಬ್ಬದ ದಿವಸ ನಾವೊಂದು ಸಾಂಕೇತಿಕವಾಗಿ ಒಂದು ಸ್ವಚ್ಛತೆ ಚಾಲನೆಯನ್ನು ಕೊಡೋಣ ಅನ್ನುವಂಥ ಪರಿಕಲ್ಪನೆ ಚಂದ್ರಕಲಾ ಮೇಡಮ್ ಅವ್ರದ್ದು. ಆಗಿಂದಾಗಲೇ ವಾಟ್ಸಪ್ ಗ್ರೂಪ್ ಮಾಡಿ ಅವರೆಲ್ಲ ಬಂದು, ಇವತ್ತು ಹಬ್ಬ ಇರೋದರಿಂದ ಪೂಜೆಯಲ್ಲಿ ಕೆಲವನ್ನು ನಾವು ಬೆರಳೆಣಿಕೆ, ಇವರು ಬಂದಾರಂದರೆ ಇಡೀ ತಾಲೂಕು ಎಲ್ಲರೂ ಬಂದಂಗೆ, ನಮ್ಮ ಮುತ್ತಿಯವರು ಬಂದಂಗೆ ಅಂದರೆ ಎಲ್ಲರೂ ಸಾಂಕೇತಿಕವಾಗಿ ಎಲ್ಲರೂ ಬಂದಾರ. ನಮ್ಮ ಹೊಕ್ಕಳ ಭಾಳ ಭಾಳ ಯಾವಾಗಲೂ ಒಂದು ಕೋಟೆ ಬಗ್ಗೆ ಭಾಳ ಕಾಳಜಿ ಆಗ್ತಾನೆ. ನನಗೊಂದು ವಿನಂತಿ ಮಾಡಿದೆ, ಯಾರಾದರೂ ಬೆಳಗ್ಗೆ ಬಂದ ತಕ್ಷಣ ಒಂದಿಷ್ಟು ಅವರಿಗೆ ತಡೆ ಹಿಡಿರಪ್ಪ, 1 ತಾಸು ನೀವು ಅಲ್ಲಿ ಕೋಟೆ ಒಳಗೆ ಬಾಗಿಲ ಬಲ್ಲಿ ನಿಂತ್ರಿ, ಯಾರೂ ಒಳಗೆ ಹೋಗ್ಲಾರ್ದಂಗೆ ನೋಡ್ಕೋರಪ್ಪ, ಇದು ಒಂದು ಕೆಲಸ ಮಾಡೋದಂದ್ರೆ ನೀ ಕೋಟೆ ಉತ್ಸವ ಮಾಡ್ದಂಗೆ ಅಂತ ಆತನಿಗೆ ಹೇಳ್ದೆ ನಾನು. ಹಾಗೆ ಎಲ್ಲರೂ ತಮ್ಮ ಕೆಲಸದಲ್ಲಿ ಈ ಭಾಗದಲ್ಲಿರುವಂಥ ಅನೇಕ ಜನರಿಗೆ ಕೈ ಮುಗಿದು ಕೇಳ್ಕೊಂಡು, ಒಳಗಡೆ ಟಾಯ್ಲೆಟ್ ಮಾಡಬೇಡ್ರಿ ದಯವಿಟ್ಟು. ಯಾಕಂದರೆ ಇದು ಒಂದು ಪವಿತ್ರವಾದಂಥ ಸ್ಥಳ, ಕವಿರಾಜ ಮಾರ್ಗ ಕೊಟ್ಟಂಥ ಸ್ಥಳ, ನೃಪತುಂಗನ ರಾಷ್ಟ್ರಕೂಟರ ಅರಸ ನೃಪತುಂಗ ಚಕ್ರವರ್ತಿ ನಡೆದಾಡಿದಂಥ ಪುಣ್ಯಭೂಮಿ. ಈ ಪುಣ್ಯಭೂಮಿಯಲ್ಲಿ ನೀವು ಸ್ವಲ್ಪ ಒಂದಿಷ್ಟು ಕಾಳಜಿ ವಹಿಸ್ರಿ, ಇದು ಪಾವಿತ್ರ್ಯತೆಯನ್ನು ಉಳಿಸ್ರಿ, ಇದನ್ನು ಶೌಚಾಲಯವಾಗಿ ಮಾಡಬೇಡ್ರಿ ಅಂತ ಕೈ ಮುಗಿದು ನಾನು ಕೇಳ್ಕೊಳ್ತೀನಿ. ಏನೇನು ಕಂಟಿ ಬೆಳೆದಾವ ಒಂದು ಸ್ವಲ್ಪ ಗ್ರಾಮ ಪಂಚಾಯತಿ ಮುಖ್ಯವರು, ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಈಗ PDO ಇದ್ದಾರೆ, ಅಧಿಕಾರದಲ್ಲಿ PDO ಇದ್ದಾರೆ, ಅವ್ರಿಗೆ ಹೇಳಿ ಒಂದಿಷ್ಟು ಸ್ವಚ್ಛತೆ ಪ್ರಜ್ಞೆಯನ್ನು ಮೂಡಿಸ್ರಿ. ನಾವು ಮೊದಲ ಸಲ ಬಂದಾಗ ಮಲ್ಲಪ್ಪ ಅವ್ರು ಕಂಟಿ ಕಡಿದ್ರು, ಅವಾಗೆಲ್ಲ ಮುತ್ತಿಯವ್ರನ್ನೂ ಕಡ್ದಾರ ಕಂಟಿ. ಹಾಗೆ ನಾವು ಜನಪ್ರತಿನಿಧಿ ಆದಂಥವ್ರು ಸಹಿತ ಬಂದು ಮುಂದೆ ನಿಂತರೆ ಎಲ್ಲರೂ ಬಂದು ಸ್ವಚ್ಛತೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಇವತ್ತು ಡೆವಲಪ್ಮೆಂಟ್ ಆಗಿಲ್ಲ ಅಂತ ಯಾರೂ ಏನೂ ಅನ್ನೋದು ಬೇಡ, ಡೆವಲಪ್ಮೆಂಟ್ ಸಾಕಷ್ಟು ಆಗಿದೆ. ಇವತ್ತು ಆ ಮೊದಲಿನ ಕೋಟೆ ನೋಡಿದ್ರೆ ನಾನು 40 ವರ್ಷದಿಂದ ಈ ಕೋಟೆ ನೋಡಕತ್ತೀನಿ.
ಆ ಭಾಗದಲ್ಲಿ ಹೋದರೆ ಕೋಟೆ ಡೆವಲಪ್ಮೆಂಟ್ ಆಗಿದೆ, ಎಲ್ಲ ಬಿದ್ದು ಹೋಗಿತ್ತು, ಭಾಳ ಚೆನ್ನಾಗಿ ಆಗಿದೆ. ಆದರೆ ಕಂಟಿ ಬೆಳೆದ ಇದು ಕಂಟಿಗೇನು ನಾವು ಪರ್ಯಾಯ ವ್ಯವಸ್ಥೆ ಅಂದರೆ ಹಾಗೆ ಪದೇ ಪದೇ ವರ್ಷಕ್ಕೊಮ್ಮೆ ಕಂಟಿ ಕಡಿದ್ರೆ ಇದಕ್ಕೆ ಅನುದಾನವನ್ನು ಮೀಸಲಿಟ್ಟು ಇದನ್ನು ಕಂಟಿ ಕಡ್ಕೋತ ನಾವು ಅದು ಇರಲಿಲ್ಲ ಅಂದ್ರೂ ನಮ್ಮ ಸಾರ್ವಜನಿಕರು ಸಹಿತ ನಾವು ಜಾಗೃತಿ ತಗೊಂಡು ಕಂಟಿ ಪ್ರತಿನಿತ್ಯ 1 ತಾಸು ಶ್ರಮದಾನ NSS ಒಂದು ಘಟಕಗಳು, ಈಗ ಸ್ಕೂಲು, ಕಾಲೇಜು, ಯೂನಿವರ್ಸಿಟಿ, ವಿಶ್ವವಿದ್ಯಾಲಯ, ನಾವು ಟೀಚರ್ ಆದವರು ಸಹಿತ ಬಂದು 1 ತಾಸು ಶ್ರಮದಾನ ಮಾಡಬೇಕು. ಇದು ಯಾರ ಮೇಲೆ ಆರೋಪ ಮಾಡೋದು ಇಂಥವು ಯಾರೂ ದಯವಿಟ್ಟು ಮಾಡಬಾರ್ದು. ಇದು ಸಕಾರಾತ್ಮಕವಾಗಿ ತಗೋಬೇಕು ನಾವೆಲ್ಲ. ಯಾಕಂದ್ರೆ ದೂರದ ಆಡ್ಕಿ ಟೀಚರ್ ಬಂದು ನಮ್ಮ ಕೋಟೆಗೆ ಸ್ವಚ್ಛತೆ ಮಾಡ್ತಾರಂದರೆ ನಾವು ಊರಿನವರಾದಂಥವ್ರು, ನಾನು ಕೋಲ್ಡಾದಾಗಿದ್ದೀನಿ, ನಾನು HM ಇದ್ದೀನಿ, ಅಲ್ಲಿಂದ ಬಂದು ಇಲ್ಲಿ ಸ್ವಚ್ಛ ಮಾಡೋಕ್ಕಾಗಲ್ಲ. ನಾವು ಬಂದಾಗ ಒಂದು 2 ದಿನ 3 ದಿನ ಬರ್ಬೋದು. ಊರಿನವರ ಬಗ್ಗೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಆವಾಗಲೇ ಇವರು ಮಹೇಶ್ ಅವರು ಹೇಳಿದ್ರು ಏನಂತಂದರೆ, ಈಗ ಬೇರೆ ಕೋಟೆಗಳು ಹೇಗೆ ಡೆವಲಪ್ಮೆಂಟ್ ಆಗ್ಯಾವ, ಬೇರೆ ಕೋಟೆಗಳು ಹೇಗೆ ಪ್ರವಾಸಿ ತಾಣ ಆಗ್ಯಾವ. ಹಿಂದೆ HK ಪಾಟೀಲ್ರು, ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರು ಇದೇ ಇದರೊಳಗೆ ಉದ್ಘಾಟನೆ ಮಾಡಿದ್ರು, ಒಂದು ಇದು ಮಾಡಿದರು. ಏನಂದರೆ ಅದು ಅನುದಾನ ಬಿಡುಗಡೆ ಆಗಿ ಯಾರಿಗೋ ಒಬ್ಬರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ರು, ಅದು ಒಂದು ಪ್ರವಾಸಿ ತಾಣ ಮಾಡ್ತೇವೆ ಅಂತ ಖರ್ಗೆ ಸಾಹೇಬರು ಹೇಳಿದ್ದು ನಮಗೆ ನೆನಪಿದೆ. ಅವತ್ತು ಇವರು ಇದ್ದರು, ಸಿದ್ಧಲಿಂಗಯ್ಯ ಮುತ್ತೆ ಇದ್ದರು. ಆ ದತ್ತುಗೆ ತೊಗೊಂಡ್ರೆ ಅಂದ್ರೆ ಎಷ್ಟು ಖುಷಿ ಆಯಿತು. ಅದಾದ ಬಳಿಕೆ ಒಂದಿಷ್ಟು ತಡೆ ಆಗಿದೆ, ಸರ್ಕಾರದ ಹಂತದಲ್ಲಿ ಇದೆ ಅದು ಅಂತ ಮುತ್ತಿಯವ್ರು ಹೇಳಿದ್ರು. ಅದು ಅವರು ಕಮ್ಯುನಿಕೇಟ್ ಅವ್ರು ಮಾಡಲಿ, ಚುನಾಯಿತ ಪ್ರತಿನಿಧಿ, ಅದು ನಮಗೆ ಸಂಬಂಧ ಆಗಲ್ಲ ಅಂದ್ರೂ ನಾವು ಮನವಿ ಮಾಡೋಣ. ಒಬ್ಬ ಟೀಚರ್ ಆಗಿ, ಈ ಊರಿನ ಅಥವಾ ಈ ತಾಲೂಕಿನ ಒಬ್ಬ ವ್ಯಕ್ತಿಯಾಗಿ, ಸಾಮಾನ್ಯ ವ್ಯಕ್ತಿ ಅಂತ ಒಬ್ಬ ಪ್ರಜೆಯಾಗಿ ಅವರಿಗೆ ನಾವು ವಿನಂತಿ ಮಾಡ್ಕೊಳ್ತೀವಿ, ನೀವೆಲ್ಲರೂ ಸಹಿತ ಈ ಕೋಟೆಯನ್ನು ಉಳಿಸೋಣ. ಈ ಕೋಟೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಕೋಟೆ ಅಂದರೆ ಇಡೀ ಭಾರತವನ್ನಾಳಿದಂಥ ಕೋಟೆ, ಇದು ಸಾಮಾನ್ಯ ಕೋಟೆ ಅಲ್ಲ. ಭಾರತ ದೇಶ ಇವತ್ತು ಡೆಲ್ಲಿ ಹೆಂಗದ ಹಾಗೆ ಒಂದು ಕಾಲಕ್ಕೆ ಡೆಲ್ಲಿನೇ ನಮ್ಮ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ ಇತ್ತು, ರಾಜಧಾನಿಯಾಗಿತ್ತು. ಇಂಥ ಅದ್ಭುತವಾದಂಥ ಇಂದ್ರನ ಅಮರಾವತಿ ನಾಚಿಸುವಂಥ ಸೌಂದರ್ಯೀಕರಣವಾದಂಥದ್ದು ಜಗತ್ತಿನಲ್ಲಿ 4 ಸಾಮ್ರಾಜ್ಯಗಳ ಪೈಕಿ ನನ್ನ ಊರು ಅಂದರೆ ರಾಷ್ಟ್ರ ಕಣ್ಣು ಕರೈಸುವಂಥ ಬಹುಮಾಡಿ ಕಟ್ಟಡಗಳು ಇಲ್ಲಿದ್ದು ಅಂತ ಹೇಳ್ತಾರೆ. ಅಂದರೆ ಇತಿಹಾಸ ಹೇಳ್ತದೆ, ಸುಲೇಮಾನ್ ಅಂತ ಒಬ್ಬ ಅರಬ್ ಪ್ರವಾಸಿ ಬಂದು ವರ್ಣನೆ ಮಾಡ್ತಾನೆ, ಇಂಥ ರಾಜಧಾನಿನ ಎಲ್ಲೂ ನೋಡಿಲ್ಲ, ಜಗತ್ತಿನಲ್ಲಿ ಬಹುದೊಡ್ಡ ರಾಜಧಾನಿ, ಸುಂದರವಾದಂಥ ರಾಜಧಾನಿ ಅಂತ ಹೇಳಿದ್ದು ನಮಗೆ ಗೊತ್ತಿದೆ. ಅಂದರೆ ಇತಿಹಾಸದಲ್ಲಿ ಬರ್ತದೆ. ಕವಿರಾಜ ಮಾರ್ಗ ಕನ್ನಡಕ್ಕೆ ಮೊಟ್ಟ ಮೊದಲ ಕೃತಿ ಕೊಟ್ಟಂಥ ಕವಿರಾಜ ಮಾರ್ಗ ಉಲ್ಲೇಖ ಬೆಂಗಳೂರು ಮೈಸೂರದವರು ಬೇರೆ ಕಡೆ ಸಮ್ಮೇಳನ ನಡೆಯುವಾಗ ಚರ್ಚೆ ಮಾಡುವಾಗ ಹೇಳ್ತಾರೆ. ಆದರೆ ನನ್ನೂರಿನಲ್ಲಿ ಮಳಖೇಡದ ಕವಿರಾಜ ಮಾರ್ಗ ಕೊಟ್ಟಂಥ ಊರಿನ ಮಳಖೇಡದ ಕೋಟೆಯ ಸ್ಥಿತಿ ನೋಡಿದ್ರೆ ಅನೇಕ ಜನರು ದಯನೀಯ ಸ್ಥಿತಿ ಅಥವಾ ದುಃಖ ವ್ಯಕ್ತಪಡಿಸ್ತಾರೆ. ಆದರೆ ದುಃಖ ವ್ಯಕ್ತಪಡಿಸೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ನನ್ನ ಪಾಡಿನ ಈ ಊರಿನೊಳಗೆ ಹುಟ್ಟೀನಿ, ಈ ತಾಲೂಕಿನಲ್ಲಿ ಈ ಜಿಲ್ಲೆ ಒಳಗೆ ಹುಟ್ಟೀನಿ, ನಂದೇನು ಕೆಲಸ ಅಂತ ನನ್ನನ್ನು ನಾನು ಪ್ರಶ್ನೆ ಮಾಡುವಂಥ ಸಂದರ್ಭ ಇದು. ಯುಗಾದಿ ಹಬ್ಬ ದಿವಸ ನನ್ನ ಮನೆಯೊಳಗೂ ಎಲ್ಲಿಗೆ ಹೋಗ್ತಿರತ್ತೆ ಕೇಳಿದ್ರು ನಮ್ಮ ಮನ್ಯಾಗ. ಇಲ್ಲ, ಹಿಂಗೆ ಮಳಖೇಡ್ ಕೋಟೆ ಒಳಗೆ ಹೋಗ್ತೇನೆ, ನೀವೆಲ್ಲ ಯಾವಾಗಲೂ ಬರೀ ಕೋಟೆ ಆ ಕಡೆ ಹೋಗ್ತೀರಿ, ಹಬ್ಬದ ದಿವಸ ನಮ್ಮ ಜೊತೆ ಆದರೆ ಇರಬಾರ್ದು ಅಂತ ಅವ್ರಂದರು. ಆದರೆ ಅವೆಲ್ಲವನ್ನ ಬಿಟ್ಟು ದೇವಮುತ್ಯ ಅಂದ್ರೆ ಇವತ್ತು ಬರ್ಲಿಕ್ಕೆ ಹೋಗ್ಬೇಡ್ರಿ ಅಂದ್ರೆ, ನೀವು ಬಾರಿಗೆ ಹಿಡಿಬೇಡ್ರಿ, ನಾವು ಬಾರಿಗೆ ಹಿಡಿತೀವಿ, ನೀವೇನು ಬರೀ ಹಿಂಗೆ ಆಶೀರ್ವಾದ ಮಾಡ್ರಿ ಅಂತ ದೇವಿಗೆ ಹೇಳಿದೆ ನಾನು. ಆದರೆ ಭಾಳ ಬೇಗ ಸ್ಪಂದಿಸುವಂಥ ದೇವ ಪುರಾಣಿಕವರು ನಮ್ಮ ಜೊತೆ ಇದ್ದಾರೆ. ರಾಜಶೇಖರ್ ಮುತ್ತಿಯವ್ರ ಬಗ್ಗೆ ನಾವೇನು ಹೇಳೋದೇ ಬೇಡ, ಒಳ್ಳೆ ಒಬ್ಬ ಸುಸಂಸ್ಕೃತ ವ್ಯಕ್ತಿ, ನಮಗೆ ಸದಾ ಬೆಂಬಲವಾಗಿ ನಿಲ್ಲುವಂಥ ವ್ಯಕ್ತಿ. ನಾವು ಯಾವುದಾದ್ರೂ ಒಂದು ಏನಾರು ವಿಷಯ ಪ್ರಸ್ತಾಪ ಮಾಡತ್ತಂದರೆ ಬೇಗನೆ ಅದರ ಬಗ್ಗೆ ನೋಡ್ರಿ. ಕವಿರಾಜ ಮಾರ್ಗ ಪ್ರಶಸ್ತಿ ಯಾವ ಶಾಲೆ ಒಳಗೆ ಕೊಟ್ಟಿಲ್ಲ, ಅದು ಶಾಲೆ ಅಂದರೆ ಒಂದು ಸಣ್ಣ ಶಾಲೆ, ಅದು ನಮ್ಮ ಅಧ್ಯಕ್ಷರಿದ್ದರು, ನಮ್ಮ ಮಲ್ಲಪ್ಪ ಆರ್ಬೋಳದು, ಅದು ಅವರೇ ಸ್ವಚ್ಛ ಮಾಡ್ತೀರ ಆ ಶಾಲೆ. ಅಂಥ ಶಾಲೆ ಸುಂದರಗೊಳಿಸಿ ಮುತ್ತಿಯವರ ನೇತೃತ್ವದಲ್ಲಿ ಅಂಥವೆಲ್ಲ ನಾವು ಮಾಡಿದೆವು. ಆದರೆ ಮಾಡೋದಕ್ಕೆ ಇವರು ಸರ್ಕಾರಿ ನೌಕರ, ಟೀಚರರ ಅಲ್ಲ, ಅದು ನನ್ನ ಹುಟ್ಟಿದ ನೆಲ, ಇದು ಈ ಊರಿನಲ್ಲಿ ನಾವು ಕೆಲಸ ಮಾಡ್ತೇವೆ. ಇದ್ರ ಬಗ್ಗೆ ನಾವು ಕಾಳಜಿ ಇರಲಿಲ್ಲ ಅಂದರೆ, ನನ್ನ ಬಗ್ಗೆ, ನನ್ನ ಮನೆ ಬಗ್ಗೆ ನನಗೆ ಕಾಳಜಿ ಇರಲಿಲ್ಲ ಅಂದರೆ ಇನ್ಯಾವ ಸೀಮೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಯಾರು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಯಾರು ಇತಿಹಾಸವನ್ನು ಮರಿತಾರೆ, ಇತಿಹಾಸವನ್ನು ತಿಳಿದುಕೊಳ್ಳೋದಿಲ್ಲ, ಅವರು ಇತಿಹಾಸ ರಚನೆ ಮಾಡ್ಲಿಕ್ಕೆ ಬರೋದಿಲ್ಲ, ಅವ್ರ ಮುಂದೆ ಎಂದು ಉದ್ಧಾರ ಆಗೋದಿಲ್ಲ ಅಂತ ಅನ್ನುವಂಥದ್ದು. ಯಾಕಂದರೆ ಇತಿಹಾಸದಲ್ಲಿ ತಪ್ಪುಗಳಾದರೆ ಸರಿಪಡಿಸಿಕೊಂಡು ಭವಿಷ್ಯತ್ತನ್ನು ರೂಪಿಸ್ಕೊಳ್ಬೇಕಂತೇಳಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಹೇಳಿದ ಮಾತು ಪ್ರತಿಯೊಬ್ಬರು ಜಾಗೃತಗೊಳಿಸಿಕೊಂಡು ನಿಮ್ಮ ಊರಿನ ಐತಿಹಾಸಿಕ ಕೋಟೆಗಳನ್ನು ಉಳಿಸಬೇಕು. ಇವತ್ತು ನಾನು ಕಲಬುರಗಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ 22ನೇ ಸಾಹಿತ್ಯ ಸಮ್ಮೇಳನ ಸೇಡಂ ತಾಲೂಕಿನಾಗಿದ್ದೇನೆ, ಅದು ಮಳಖೇಡ್ ಊರಿನವನ್ನೇ ಆಗಿದ್ದೀನಿ ನಾನು. ಹಾಗೆ ಆ ಕನ್ನಡದ ರಥವನ್ನು ಎಳೆದು ಕೆಲವೇ ದಿನಗಳ ನಂತರ ನಿಮ್ಮ ಕೋಟೆಗೆ ನಾನು ಬಂದಿದ್ದೀನಿ. ಯಾಕಂದರೆ ಈ ಕೋಟೆ ಅಂದರೆ ನನಗೆ ಪಂಚಪ್ರಾಣ. ನಾನು ಆಸ್ತಿ ಗಳಿಸಿದ್ದು ಯಾವುದೂ ಇಲ್ಲ, ನನಗೆ ಕೋಟೆಗಳೇ ನನಗೆ ಆಸ್ತಿ. ಅಂದರೆ ನಾವು ಸತ್ತ ಬಳಕೆ ಯಾವ ಬರೋದಿಲ್ಲ. ನೃಪತುಂಗ ಚಕ್ರವರ್ತಿ ಹೋದ, ಆದ್ರೆ ಆತನ ಕೋಟೆ ನಮ್ಮಲ್ಲಿ ಇದೆ, ಆತನ ವಿಚಾರಗಳು ನಮ್ಮಲ್ಲಿ ಇವೆ. ಕವಿರಾಜ ಮಾರ್ಗ ಬರೆದಂಥ ಶ್ರೀ ವಿಜಯರು ಹೋದರು,
ಆದ್ರೆ ಕವಿರಾಜ ಮಾರ್ಗದ ಆ ಒಳಗಿನ ಸಾಲುಗಳು ಸುಭಟರ್ಕಳ್ ಅಭಿಮಾನಿಗಳು ಅತ್ಯುಗ್ಗರ್ ಗಭೀರ ಚಿತ್ತರಿ ವಿವೇಕಗಳು ನಾಡವರ್ಗಳು ಅಂತೇನು ಹೇಳ್ತಾರಲ್ಲ, ಕುರಿತೋದೆಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಕಾವೇರಿಂದ ಹಾಗೂ ಗೋದಾವರಿವರೆಗೆ ಪಸರಿಸಿದ ನಾಡು ನಮ್ಮ ಯಾವುದು ಮಳಖೇಡ ಊರಿನಲ್ಲಿ ಇದ್ದುಕೊಂಡು ರಾಷ್ಟ್ರಕೂಟರು ಈ ರೀತಿ ಕನ್ನಡವನ್ನು ಕಟ್ಟಿದ್ರಲ್ಲ, ಕನ್ನಡವನ್ನು ಕಟ್ಟಿದಂಥವರ ಕೋಟೆನೇ ಈ ಸ್ಥಿತಿ ಆದರೆ ನಮಗೆ ಭಾಳ ಚಿಂತನೆ ಆಗ್ತದೆ. ವಿಶ್ವವಿದ್ಯಾಲಯದಲ್ಲಿ ಚರ್ಚೆ ಆಗಬೇಕು, ಇಂಥವೆಲ್ಲ ಎಲ್ಲಿ ಬೇರೆ ಕಡೆ ಚರ್ಚೆ ಆಗಬೇಕು. ಈ ಕೋಟೆ ಉಳಿಸ್ಬೇಕು, ಈ ಕೋಟೆ ಬೆಳೆಸಬೇಕು, ಇದರ ಇತಿಹಾಸವನ್ನು ಪಠ್ಯಕ್ರಮದಲ್ಲಿ ಸೇರಿಸಬೇಕು, ನಮ್ಮ ಮುಂದಿನ ಮಕ್ಕಳಿಗೆ ತಿಳಿಸಬೇಕು. ಇದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಈಗ ನೀವು ಆದಿಕವಿ ಪಂಪ ಹೇಳ್ತಾನೆ, ನೆನೆಯುವುದನ್ನು ಬನವಾಸಿ ದೇಶ. ನಮಗೆ ಆದಿಕವಿ ಪಂಪಗನೇ ಬನವಾಸಿ ಶ್ರೇಷ್ಠ ಇರ್ಬೋದು, ನನಗೆ ನನ್ನೂರು ಮಳಖೇಡ ಶೇಡಮ್ಮ ಕಲ್ಲಂಬುರಿಗೆ ನನಗೆ ಶ್ರೇಷ್ಠ. ಈ ಅದಕ್ಕೆ ಇನ್ನು ಮುಂದೊಂದು ಜನ್ಮ ಇದ್ದರೆ ಇದೇ ಊರಿನಲ್ಲಿ ಹುಟ್ಟಿಸೋ ಅಂತೇಳಿ ನಾನು ಭಗವಂತನಲ್ಲಿ ಎಲ್ಲ ಕಡೆ ಹೇಳ್ತೀನಿ. ರಾಜ್ಯದ ಸಮ್ಮೇಳನದಲ್ಲಿ ಹೇಳೀನಿ, ಮತ್ತು ಇಲ್ಲಿ ಕಲಬುರಗಿಯಲ್ಲಿ ಸಮ್ಮೇಳನದಲ್ಲಿ ಹೇಳಿದ್ದೀನಿ. ಇದರ ಬಗ್ಗೆ ಸಾಹೇಬರು ಇದ್ದರು, ಶ್ರೀರಾಮ್ ಪ್ರಕಾಶ್ ಪಾಟೀಲ್ ಸಾಹೇಬರು, ಅವರೇ ಉದ್ಘಾಟನೆ ಮಾಡಿದ್ರು ಸಮ್ಮೇಳನ. ಅವತ್ತು ಆ ವೇದಿಕೆ ಮೇಲೆ ಹೇಳಿದ್ದೀನಿ, ಸಾಹೇಬರೇ ನೀವು ರಾಷ್ಟ್ರಕೂಟರ ಉತ್ಸವ ನೀವು ಆಚರಣೆ ಮಾಡಬೇಕು. ನಿಮಗೆ ನಾನೊಬ್ಬ ಸಮ್ಮೇಳನ ಅಧ್ಯಕ್ಷ ಆಗಿ, ಒಬ್ಬ ಶಿಕ್ಷಕ ಅಲ್ಲ, ಸಮ್ಮೇಳನ ಅಧ್ಯಕ್ಷ ಸರ್ವಾಧ್ಯಕ್ಷನಾಗಿ ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ರಾಷ್ಟ್ರಕೂಟರ ಉತ್ಸವ ಆಗಬೇಕು, ಮಳಖೇಡ ಕೋಟೆ ಉಳಿಸಬೇಕು. ಮಳಖೇಡ ಕೋಟೆ ಉಳಿಸಿದ್ರೆ ಅಂದರೆ ಮುಂದಿನ ಪೀಳಿಗೆಗೆ ನಾವೇನಾದರೂ ರಾಷ್ಟ್ರಕೂಟರು ಹೆಂಗಿದ್ರು ಅಂದರೆ ಗುಜರಾತ್ನ ಗುಜರಾತ್ ಗೆದ್ದುಕೊಂಡು ಬಂದು ಮಳಖೇಡದ ಧ್ವಜ ಪತಾಕೆಯನ್ನು ಅಲ್ಲಿ ರಾಜಸ್ಥಾನದ ಮೇಲೆ ಹಾರಿಸಿ ಅಲ್ಲಿನ ಸಜ್ಜವನ್ನು ತಂದು ನಮ್ಮ ರೈತರಿಗೆ ಕೊಟ್ಟರು. ಸಜ್ಜ ಯಾರು ಕೊಡುಗೆ ಅಂದರೆ ರಾಷ್ಟ್ರಕೂಟರು ಕೊಡುಗೆ ಅಂತ. ಇಂಥ ಒಂದು ದೊಡ್ಡ ಕೊಡುಗೆ ಇರುವಂಥದ್ದು ನಮ್ಮ ನೆಲದಲ್ಲಿ. ಇದನ್ನು ಯಾವ ರೀತಿ ನಾವು ಬೆಳೆಸಬೇಕು? ಕಂಟಿ ನೋಡಿದಾಗೆ ಇಲ್ಲಿನ ಟಾಯ್ಲೆಟ್ ಮಾಡ್ತಾರೆ, ಒಳಗೆ ಹೋಲಕ್ಕೆ ಬಹಳಷ್ಟು ಪರಿಸ್ಥಿತಿ. ನಮ್ಮ ಜನ ಎಚ್ಚರಗೊಳ್ಳಬೇಕು. ಬೇರೆ ಸರ್ಕಾರವೇ ಬಂದ್ ಮಾಡ್ಬೇಕಂತೇನಿಲ್ಲ. ನೀವು ಟಾಯ್ಲೆಟ್ ಮಾಡಿದ್ರೆ ಸರ್ಕಾರ ಏನು ಮಾಡ್ತದ? ಸರ್ಕಾರ ಅಂದ್ರೆ ಯಾರು? ನಾವು. ಸರ್ಕಾರಕ್ಕೆ ಕೈ ಮಾಡೋದಕ್ಕಿಂತ ನೀವು ನಿಮ್ಮ ಊರಿನ ಕೋಟೆ ಒಳಗ ಟಾಯ್ಲೆಟ್ ಏನು ಮಲ ವಿಸರ್ಜನೆ ಮಾಡದೆ, ಏಕೆ ಮಾಡದೆ, ಶೌಚಾಲಯಕ್ಕೆ ಹೋಗಲಾರದೆ ನೀವು ಬೇರೆ ಕಡೆ ಒಂದು ಪರ್ಯಾಯ ವ್ಯವಸ್ಥೆ ಗ್ರಾಮ ಪಂಚಾಯತಿಗೆ ಹಿಡ್ಕೊಂಡು ನಿಮ್ಮ ಮನೆಯ ಒಳಗೆ ಅದಕ್ಕೆ ಅನುದಾನ ಕೊಡ್ತಾರೆ, ನಿಮ್ಮ ಮನೆ ಪಕ್ಕದಲ್ಲಿ ಮಾಡ್ಕೊಳಕ ಆ ಕಡೆ ಮಾಡ್ಕೊಡಿ ದಯವಿಟ್ಟು. ಇದು ಕೋಟೆ ಪವಿತ್ರ ಸ್ಥಳ, ಇದು ಪುಣ್ಯ ಸ್ಥಳ, ಇದು ಪವಿತ್ರ ಕ್ಷೇತ್ರ, ಈ ದೇಶವನ್ನು ಆಳಿದಂಥ ನೆಲ, ಇದು ಸಾಮಾನ್ಯ ನೆಲ. ಇದು ವೀರರು, ಶೂರರು, ಧೀರರು, ಕವಿಗಳು, ಪಂಡಿತರು, ದಿಗ್ಗಜರು, ಹಾಗೆ ರಾಷ್ಟ್ರಕೂಟರ ನೃಪತುಂಗ ಚಕ್ರವರ್ತಿ ಅವನಿಗೆ ಬರಗಾಲ ಬಿದ್ದಾಗ ತನ್ನ ಬೆರಳನ್ನು ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಅರ್ಪಿಸಿ ಈ ಭಾಗದ ರೈತರಿಗೆ, ಈ ಭಾಗದ ಜನರನ್ನು ಉಳಿಸಿ ಮಳೆ ಬೆಳೆ ತಂದಂಥ ಒಬ್ಬ ಶ್ರೇಷ್ಠ ಅರಸ ಕೊಟ್ಟಂಥ ಈ ಪುಣ್ಯಕ್ಷೇತ್ರವನ್ನು ನೀವು ದಯವಿಟ್ಟು ಉಳಿಸಿರಿ ಅಂತ ಹೇಳಿ ಈ ಎಲ್ಲ ಮಾತುಗಳನ್ನು ಎಲ್ಲರಿಗೆ ಅಪ್ಲೈ ಆಗ್ತವೆ. ಒಬ್ಬ ಬರೇ ಸರ್ಕಾರಕ್ಕಲ್ಲ, ನಮ್ಮೆಲ್ಲರಿಗೆ ಅಪ್ಲೈ ಆಗ್ತದೆ. ನನ್ನ ಪಾತ್ರಕ್ಕೂ ನನಗೆ ಬಟ್ ವಾಪಸ್ ಬರ್ತದೆ. ನಾನೂ ಕೂಡ ಇಲ್ಲಿ ಪಾಲ್ಗೊಳ್ಳಬೇಕು ಸ್ವಚ್ಛತೆಯಲ್ಲಿ. ಮಾಧ್ಯಮದ ಮಿತ್ರರು ಸಹಿತ ಇದ್ರೊಳಗೆ ಹೆಚ್ಚಿನ ಪಾತ್ರ ವಹಿಸ್ರಿ, ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ಇಲ್ಲಿ ಒಂದೊಂದು ಏನಾದರೂ ಆದರೆ ನೀವು ಹೈಲೈಟ್ ಮಾಡಬೇಕು. ನನ್ನ ಸಂದರ್ಭ ಬಂದಾಗ ಇವತ್ತಿಗೂ ಅವಕಾಶ ಇದೆ, ನಾನು ಬೇಕಾದ ಇಡೀ ಜಿಲ್ಲೆ ಒಳಗೆ ಅಲ್ಲಿ ಆಳಂದ, ಅಫ್ಜಲ್ಪುರ್, ಚಿತ್ತಾಪುರ, ಚಿಂಚೋಳಿ ಎಲ್ಲ ಕಡೆ ಹೋಗಿ ಇತಿಹಾಸ ಜಾಗೃತಿ ಮೂಡಿಸ್ತೀನಿ. ಆದರೆ ಅಲ್ಲಿ ಹೋಗೋದಕ್ಕಿಂತ ಇಲ್ಲಿ ಈ ಕೋಟೆಗೆ ಬಂದು ಇಲ್ಲಿ ಪಾವನಾಗಿದ್ದೀನಿ. ಇವತ್ತೇನು ಯುಗಾದಿ ಹಬ್ಬ ದಿವಸ ಒಂದು ಕೆಲವು ಮಾತುಗಳನ್ನು ಒಂದಿಷ್ಟು ಹೇಳೀನಿ, ಕನ್ನಡದ ಮಾತುಗಳನ್ನು ನಿಮ್ಮ ಹೃದಯದಲ್ಲಿ ಇಟ್ಕೊಂಡಿರಿ ಅಂತ ಅಂದ್ಕೊಂಡಿನಿ. ಇದಕ್ಕೆ ಯಾರೂ ಅನ್ಯತಾ ಭಾವಿಸಬೇಡ್ರಿ, ಇದು ಕಳಕಳಿ ಅದ. ಆದರೆ ನನ್ನ ಪಾತ್ರ ಏನು, ನನ್ನ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ ನಾನು ಮಾತಾಡೀನಿ. ಇದಕ್ಕೆ ಮುತ್ತಿಯವರು ಪ್ರತಿಕ್ರಿಯೆ ಕೂಡಿ ಅದಕ್ಕೆ ಅವರು ಜವಾಬ್ದಾರಿ ವಹಿಸ್ಕೊಳ್ಬೇಕು, ಊರಿನವರೆಲ್ಲರೂ ಭಾಗವಹಿಸಬೇಕನ್ನುವಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಶರಣಾರ್ಥಿ. ಮಾಡಿ ಮತ್ತೆ ಮುತ್ತಿಯವರು